ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಜೇವರ್ಗಿ ಸ್ಲಂ ಬೋರ್ಡ್ ಹಗರಣದ ತನಿಖೆ ಆಗ್ಲೇಬೇಕು, 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 ಭ್ರಷ್ಟ ಶಾಸಕ ಅಜಯ್ ಸಿಂಗ್ ರಾಜೀನಾಮೆ ಕೊಡ್ಲೇಬೇಕು, 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 ಬಡವರಿಗೆ ಅನ್ಯಾಯ ಮಾಡಿದ ಸ್ಲಂ ಬೋರ್ಡ್ ಅಧಿಕಾರಿಗೆ ಹೇಳಿ ಧಿಕ್ಕಾರ, 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 ಬೇಕೇ ಬೇಕು, ನ್ಯಾಯ ಬೇಕು. ಈ ಜೇವರ್ಗಿ ಸ್ಲಂ ಬೋರ್ಡ್ ಮನೆಗಳ ನಿರ್ಮಾಣದಲ್ಲಿ ಏನು ಹಗರಣ ಆಗಿದೆ, ತನಿಖೆ ನಡೆಸಿ ಅಂತೇಳಿ ನಾವು ಸುಮಾರು ಒಂದು 5.5 ತಿಂಗಳಿಂದ ಏನದ ಜೇವರ್ಗಿ ವಿಧಾನಸಭಾ ಎದುರುಗಡೆ ಏನದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಕುಂತಿದ್ದೀವಿ. ಈ ಒಂದು ಧರಣಿ ಸತ್ಯಾಗ್ರಹ ಕುಂತಂತ ಸಮಯದಲ್ಲಿ ಏನದ 1 ತಿಂಗಳ ನಂತರ ಏನದ ಮಾನ್ಯ ಜಿಲ್ಲಾಧಿಕಾರಿಗಳು ಏನದ ಒಂದು ತನಿಖಾ ತಂಡ ರಚನೆ ಮಾಡ್ತಾರೆ. ಆ ತನಿಖಾ ತಂಡದ ಮುಖ್ಯಸ್ಥರು ಏನದ PD ಅವರು ಇರ್ತಾರೆ, DUDC ಕೋಶಾಧ್ಯಕ್ಷರು ಅಂತೇಳಿ. ಆ ಒಂದು ಆದೇಶ ಮಾಡಿ ಏನದ 5 ತಿಂಗಳಾದ್ರೂ ಕೂಡ ಏನದ ಇಲ್ಲಿವರೆಗೂ ಕೂಡ ಏನದ ಒಂದು ತನಿಖೆ ಮಾಡಿಲ್ಲ. ಅದ್ರಗೋಸ್ಕರ ಏನದ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಕಾರ್ಯಾಲಯದ ಮುಂದೆ ಇವತ್ತಿನ ದಿನ ಜೇವರ್ಗಿಲಿಂದ ಏನದ ಬಂದೇನದ ನಾವು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಿ ಅಂತ ಮೆಮೊರಂ ಕೊಡ್ತಾ ಇದ್ದೀವಿ. ಈಗ DC ಅವರಿಗೆ ನಾವು ಹೇಳೋದು ಒಂದೇ ಏನಪ್ಪಾ ಅಂದ್ರೆ, ಈ ಒಂದು ಹಗರಣ ಒಂದು 8 ದಿನದಾಗ ತಾವು ಏನದ ಒಂದು ಏನಾದ್ರೂ ಒಂದು ಟಾಸ್ಕ್ ಫೋರ್ಸ್ ಸಮಿತಿ ರಚನೆ ಮಾಡಿ ಏನದ ಒಂದು ತನಿಖೆ ಮಾಡಬೇಕು ಮತ್ತು ತಪ್ಪಿಸ್ಥರ ವಿರುದ್ಧ ಏನದ ಕ್ರಮ ಕೈಗೊಳ್ಳಬೇಕು. ಒಂದ್ ವೇಳೆ ಒಂದು ವಾರದಲ್ಲಿ ತಾವು ಈ ಒಂದು ಸಮಿತಿ ಏನಾದ್ರೂ ರಚನೆ ಮಾಡ್ಲಿಲ್ಲಪ್ಪ ಅಂದ್ರೆ ಮುಂಬರೋ ದಿನಗಳೇನದ ಒಂದು ವಾರಗಳ ನಂತರ ನಾವೇನದ ಜಿಲ್ಲಾಧಿಕಾರಿ ಕಾರ್ಯಾಲಯ ಎದುರೇ ಏನದ ನಾವು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಕುಂದ್ರಬೇಕಾಗ್ತದ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಏನದ ಈ ಒಂದು ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ. ಈರಣಗೌಡ ಪಾಟೀಲ್, ಸಾಮಾಜಿಕ ಹೋರಾಟಗಾರರು, ಜೇವರ್ಗಿ.